ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ ನಾಚಿಕೆ ಪಡಬೇಡ. ಅದಕ್ಕೆ ಆಧಾರವಾಗಿ 2 ತಿಮೋತಿ 1ನೇ ಅಧ್ಯಾಯ 8ನೇ ವಾಕ್ಯ ಮತ್ತು 12ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆದುದರಿಂದ ನೀವು ನಿಮ್ಮ ಕರ್ತನನ್ನು ಕುರಿತು ಹೇಳುವ ಸಾಕ್ಷಿಯ ವಿಷಯದಲ್ಲಾಗಲಿ ಆತನ ಸೆರೆಯವನಾದ ನನ್ನ ವಿಷಯದಲ್ಲಾಗಲಿ ನಾಚಿಕೆ ಪಡದೆ ದೇವರ ಬಲವನ್ನು ಆಶ್ರಯಿಸಿ ನನ್ನೊಂದಿಗೆ ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸು. ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ. ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವಾತನನ್ನು ಬಲ್ಲೆನು. ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ. ನೋಡ್ರಿ, ಓದಿದಂಥ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಸುವಾರ್ತೆಯ ವಿಷಯದಲ್ಲಿ ನಾವು ನಾಚಿಕೆ ಪಡಬಾರ್ದಂತೆ. ಇವತ್ತು ಅನೇಕ ಜನರು ಸೀಕ್ರೆಟ್ ಕ್ರಿಶ್ಚಿಯನ್ ಆಗಿದ್ದಾರೆ, ಅಂದರೆ ರಹಸ್ಯ ಕ್ರೈಸ್ತರಿದ್ದಾರೆ. ಅನೇಕ ಜನರು ಬಹಿರಂಗವಾಗಿ ಹೇಳಿಕೊಳ್ತಾ ಇಲ್ಲ, ನಾನು ಯೇಸುವನ್ನು ನಂಬಿದ್ದೇನೆ, ನಾನು ಯೇಸುವನ್ನು ಪ್ರೀತಿಸ್ತೇನೆ. ಎಲ್ಲೋ ಒಂದು ಭಯ ಅವ್ರನ್ನ ಕಾಡುತ್ತಾ ಇದೆ, ಸಮುದಾಯದ ಭಯ, ಕುಟುಂಬದ ಭಯ. ಆದರೆ ನಾವು ಸುವಾರ್ಥ ವಿಷಯದಲ್ಲಿ ನಾಚಿಕೆ ಪಡಬಾರ್ದು. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಮೇರಿ ಮಾರ್ಟಿನ್ ಎಂಬಂಥ ಒಬ್ಬ ಬಾಲಕಿ ತನ್ನ ಪೋಷಕರಿಗೆ ಒಬ್ಬಳೇ ಮಗಳಾಗಿ ಬೆಳೆದಳು. ಅವಳು ಬೆಳೆದ ದಿನಗಳಲ್ಲಿ ಯುರೋಪಿನ ದೇಶಗಳಲ್ಲಿ ಮಹಾ ದೊಡ್ಡ ಬರಗಾಲ ಉಂಟಾಯಿತು. ಅವರ ತಂದೆ ಒಂದು ಸ್ವಂತ ಬೇಕರಿಯನ್ನು ಇಟ್ಟಿದ್ದರು. ಅವರು ಯಾವಾಗಲೂ ಸಂತೋಷವಾಗಿ ಇರುತ್ತಾ ಇದ್ದರು. ಅವಳ ತಾಯಿ ಯಾವಾಗಲೂ ಹಾಡಿಕೊಂಡೇ ಇರುತ್ತಿದ್ದರು. ಆದರೆ ಈ ಬರಗಾಲದ ನಿಮಿತ್ತವಾಗಿ ಅವರು ತಮ್ಮ ಸ್ವಂತ ಬೇಕರಿಯನ್ನು ಕಳೆದುಕೊಳ್ಳಬೇಕಾಯಿತು. ಆದುದರಿಂದ ಅವರು ಏನೇ ಕೆಲಸ ಸಿಕ್ಕಿದರೂ ಅದನ್ನು ಮಾಡಲು ಸಿದ್ಧವಾಗ್ತಾಯಿದ್ರು. ಏಕೆಂದರೆ ಕುಟುಂಬವನ್ನು ಪೋಷಿಸಬೇಕೆಂಬಂಥ ಒಂದು ಜವಾಬ್ದಾರಿ ಅವರ ಮೇಲಿದ್ದರಿಂದ. ಹಾಗೆಯೇ ಅವರು ದೊಡ್ಡ ದೊಡ್ಡ ಮನೆಗಳನ್ನು ಕ್ಲೀನ್ ಮಾಡೋದು, ಶುದ್ಧ ಮಾಡೋದು, ಹೆಲ್ಪರ್ ಕೆಲಸ ಮಾಡುವಂಥದ್ದು, ವಾಚ್ಮ್ಯಾನ್ ಕೆಲಸ ಮಾಡುವಂಥದ್ದು, ಯಾವುದಕ್ಕೂ ಅವರು ಬೇಸರಗೊಳ್ಳಲಿಲ್ಲ. ಆದರೂ ಕೂಡ ಅವರ ತಾಯಿ ಯಾವಾಗಲೂ ಹಾಡನ್ನು ಹಾಡುತ್ತಾ ಕೆಲಸವನ್ನು ಸರಿಯಾಗಿ ಮಾಡಿ ಮುಗಿಸ್ತಾ ಇದ್ದರು. ಒಂದು ದಿವಸ ಈ ಮೇರಿ ಮಾರ್ಟಿನ್ ಅವರು ಯಾವ ಕೆಲಸ ಮಾಡುತ್ತಾರೆ ಎಂಬುದಾಗಿ ಮಗಳಿಗೆ ಗೊತ್ತಿರಲಿಲ್ಲ. ಅವಳು ತನ್ನ 13ನೇ ವಯಸ್ಸಿನಲ್ಲಿ ಪ್ರೌಢಶಾಲೆಗೆ ಸೇರಿದಳು. ಅವಳಿಗಾಗಿ ಒಂದು ಸ್ನೇಹಿತರ ಗುಂಪಿತ್ತು. ಒಂದು ದಿನ ಶಾಲೆಯ ವಿದ್ಯಾರ್ಥಿ ತನ್ನ ಆಹಾರವನ್ನು ನೆಲದಲ್ಲಿ ಚೆಲ್ಲಿದಳು. ಒಂದು ದಿನ ಶಾಲೆಯ ವಿದ್ಯಾರ್ಥಿ ತನ್ನ ಆಹಾರವನ್ನು ನೆಲದಲ್ಲಿ ಚೆಲ್ಲಿದಳು. ಅಲ್ಲಿದ್ದ ಶಿಕ್ಷಕ ಅವಳ ತಂದೆಯ ಹೆಸರನ್ನು ಹೇಳಿ ಕರೆದರು. ಆಗಲೇ ಅವಳಿಗೆ ಗೊತ್ತಾಯಿತು, ತನ್ನ ತಂದೆ ಒಂದು ಕ್ಲೀನ್ ಮಾಡುವ, ಶುದ್ಧೀಕರಿಸುವ ಕೆಲಸವನ್ನು ಮಾಡ್ತಾರೆಂಬುದಾಗಿ. ಆಗ ಆ ಬಿದ್ದ ಆ ಊಟವನ್ನು ಶುದ್ಧೀಕರಿಸಲು, ಅದನ್ನು ತೆಗೆಯಲು ಅವರ ತಂದೆ ಬಂದಾಗ ಅವರ ಗೆಳತಿ ಅವರ ಪಕ್ಕದಲ್ಲೇ ಇದ್ದರು. ಹೇ, ಈ ಕೆಲಸದವರ ಹೆಸರು ನಿನ್ನ ಹೆಸರು ಒಂದೇ ಇದೆ, ಆ ಕೆಲಸದವರು ನಿನಗೆ ಗೊತ್ತಾ ಎಂಬುದಾಗಿ ಅವಳ ಫ್ರೆಂಡ್ ಕೇಳಿದಾಗ, ಆಗ ಅವಳು ತನ್ನ ತಲೆಯನ್ನು ಎತ್ತಿ ಅವಳ ತಂದೆಯನ್ನು ನೋಡಿ, ಇವರನ್ನು ನಾನು ನೋಡಲೇ ಇಲ್ಲ, ಇವರು ಯಾರೆಂಬುದಾಗಿ ಗೊತ್ತೇ ಇಲ್ಲ ಎಂಬುದಾಗಿ ಅವಳು ಹೇಳಿಬಿಟ್ಟಳು. ಅವಳು ಹೇಳಿದ್ದು ತಂದೆಗೆ ಕೇಳಿಸಲಿಲ್ಲ. ಆದರೆ ಅವಳು ಹೇಳಿದಂಥ ಮಾತು ಅವಳಿಗೆ ಅಸೂಯೆ ಉಂಟಾಗಿಚ್ಚಿ, ನನ್ನ ತಂದೆ ಬಗ್ಗೆ ಹೀಗೆ ಹೇಳಿಬಿಟ್ನಲ್ವ, ಗೊಂದಲಕ್ಕೊಳಗಾದಳು. ತನ್ನ ತಂದೆಯ ತಲೆಯನ್ನು ಸವರಿ ತಂದೆಯನ್ನು ಬಹಳ ಪ್ರೀತಿಸುವ ಹಾಗೆ ನಡೆದುಕೊಳ್ಳುತ್ತಾ ಇದ್ದಂಥ ಅವಳು ತನ್ನ ಸ್ನೇಹಿತಳ ಬಳಿ ನನ್ನ ತಂದೆ ಯಾರು ಅಂತ ಗೊತ್ತಿಲ್ಲ ಎಂಬುದಾಗಿ ಹೇಳಿದಂಥ ಕಾರ್ಯ ಅವಳ ಮನಸ್ಸಾಕ್ಷಿಯನ್ನು ಚುಚ್ಚುವಂತಿತ್ತು. ಆದರೆ ಇದು ಆಗಾಗ ಅವಳಿಗೆ ನೆನಪಿಗೆ ಬರ್ತಾ ಇತ್ತು. ವರ್ಷಗಳು ಕಳೆದವು. ಅವಳ ತಂದೆಯ ಶರೀರ ಸ್ಥಿತಿ ಬಹಳ ಬಲಹೀನವಾಗಿದ್ದರಿಂದ ಹಾಸಿಗೆಯಲ್ಲಿದ್ದರು. ಅವರ ಹತ್ತಿರ ಕುಳಿತಿದ್ದ ಅವಳು ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದಳು. ಅದನ್ನು ಗಮನಿಸಿದ ತಂದೆ ಕೇಳಿದರು, ಏನಮ್ಮ, ಏನಾಯಿತು, ಯಾಕೆ ಅಳ್ತಾ ಇದೆಯಾ? ಅಪ್ಪ, ಕಳೆದ 15 ವರ್ಷಗಳಿಂದ ನಾನು ಒಂದು ವಿಷಯದಲ್ಲಿ ನನ್ನ ಮನಸ್ಸಾಕ್ಷಿ ಚುಚ್ಚುತ್ತಾ ಇದೆ. ಏನಮ್ಮ?
ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ಒಂದು ಸಾರಿ ನೀವು ಸ್ಕೂಲಲ್ಲಿ ಕೆಲಸ ಮಾಡುವಾಗ ನಾನು ಇವರು ಯಾರೂ ಗೊತ್ತಿಲ್ಲ, ಇವರು ನಮ್ಮ ತಂದೆ ಅಲ್ಲ ಎಂಬುದಾಗಿ ಹೇಳಿಬಿಟ್ಟೆ ಎಂಬುದಾಗಿ ಓಪನ್ ಆಗಿ ತನ್ನ ತಂದೆಯ ಬಳಿಯಲ್ಲಿ ಕ್ಷಮೆಯನ್ನು ಕೇಳಿದಳು. ಆ ತಂದೆ ಅವಳನ್ನು ಅಪ್ಪಿಕೊಂಡು, ಮಗಳೇ, ನಿನ್ನ ಬಗ್ಗೆ ನನಗೆ ಗೊತ್ತು, ನೀನು ನನ್ನನ್ನು ಬಹಳವಾಗಿ ಪ್ರೀತಿಸ್ತೀಯ, ಆದರೆ ನೀನು ಆ ಥರ ಹೇಳಬಾರ್ದಾಗಿತ್ತು, ಹೇಳಿದ್ದೀಯ, ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ ಎಂಬುದಾಗಿ ಮನ್ನಿಸಿ ಬಿಟ್ಟರು. ನೋಡ್ರಿ, ಇವತ್ತು ಕೂಡ ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕುವುದಕ್ಕೆ ಹೋಗುವಾಗ ಸೀಮೋನ್ ಪೇತ್ರನ ಹೇಳಿದ, ಯೇಸುವನ್ನು ಯಾರೆಂಬುದಾಗಿ ಅರಿಯನೆಂಬುದಾಗಿ ಹೇಳಿಬಿಟ್ಟ. ಯೇಸು ಸ್ವಾಮಿ ಅವ ಮುಂಚೆ ಹೇಳಿದ, ದೇವರೇ ನನ್ನ ಜೀವ ಬೇಕಾದರೂ ಕೊಡ್ತೇನೆ, ಆದರೆ ನಂತರ ಯೇಸುವೇ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾ ಇದ್ದ. ಕೆಲವು ಸಾರಿ ನಾವು ನಮ್ಮ ಜೀವಿತದಲ್ಲಿ ಕೆಲವು ಕಾರ್ಯಗಳನ್ನು ಮರೆಮಾಚುತ್ತೇವೆ, ಬಹಿರಂಗವಾಗಿ ಹೇಳಲು ನಾಚಿಕೊಳ್ಳುತ್ತೇವೆ. ಅನೇಕ ಸಮಯಗಳಲ್ಲಿ ನಮ್ಮ ಕ್ರಿಯೆಗಳ ಮೂಲಕ, ನಮ್ಮ ಮಾತಿನ ಮೂಲಕ, ನಮ್ಮ ನಡವಳಿಕೆಯ ಮೂಲಕ ಕರ್ತನನ್ನು ತಿರಸ್ಕರಿಸಿಕೊಂಡೇ ಇದ್ದೇವೆ. ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿದ್ರು, ಒಂದು ಸಾರಿ ಆದರೂ ನಾಚಿಕೆ ಪಡಲಿಲ್ಲ. ನಮಗೋಸ್ಕರವಾಗಿ ಶರೀರದಲ್ಲಿ ಹೇಟು ತಿಂದರು, ರಕ್ತ ಸುರಿಸಿದರು, ಎಷ್ಟೋ ಕಾರ್ಯಗಳ ನಮಗಾಗಿ ಉಗಿಸಿಕೊಂಡರು. ಎಲ್ಲರಿಗಾಗಿ ಅವರು ಒಂದು ಸಾರಿ ನಾಚಿಕೆ ಪಟ್ಟಿದ್ದರೆ ನಮಗೆ ರಕ್ಷಣೆ ಸಿಗ್ತಾ ಇರಲಿಲ್ಲ, ಪಾಪ ಕ್ಷಮಾಪಣೆ ಸಿಗ್ತಾ ಇರಲಿಲ್ಲ. ಆ ಒಳ್ಳೆ ದೇವರನ್ನು ಇವತ್ತು ನಾವು ಅಂಗೀಕರಿಸಿದ್ದೇವೆ. ದೇವರ ಬಗ್ಗೆ ಇತರರಿಗೆ ಸಾರೋಣ. ಕ್ರೈಸ್ತರಾಗಿ ಜೀವಿಸುವುದು ಒಂದು ಭಾಗ್ಯ ರೀ. ನಾನು ಯೇಸುವನ್ನು ನಂಬಿದ್ದೇನಂತ ಧೈರ್ಯವಾಗಿ ಹೇಳುವಂಥದ್ದು ನಮ್ಮ ಜೀವಿತದಲ್ಲಿ ಬರಬೇಕು. ಯಾವುದೇ ಕಾರಣಕ್ಕೂ ನಾವು ನಾಚಿಕೊಳ್ಳಬಾರದು. ಅದಕ್ಕಾಗಿ ಅಲ್ಲಿ ಅಪೊಸ್ತಲ ಪೌಲನು ತಿಮೋಥಿಗೆ ಹೇಳ್ತಾ ಇದ್ದಾನೆ, ಸುವಾರ್ತೆಯ ವಿಷಯದಲ್ಲಿ ನಾಚಿಕೊಳ್ಳಬೇಡ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಹಾಗಿರುವುದಾದರೆ ನಮ್ಮ ಜೀವಿತದಲ್ಲಿ ನಾವು ಹೇಗಿದ್ದೇವೆ, ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳೋಣ, ಕರ್ತನ ಕೈಗಳಲ್ಲಿ ಒಪ್ಪಿಸಿಕೊಳ್ಳೋಣ. ಬಹಿರಂಗವಾಗಿ ದೇವರಿಗೋಸ್ಕರವಾಗಿ ನಿಲ್ಲುವುದಕ್ಕೆ ನಮ್ಮನ್ನೇ ನಾವು ಅರ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಸುವಾರ್ತೆಯ ವಿಷಯದಲ್ಲಿ ನಾಚಿಕೆ ಪಡದಿರಿ ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದೆ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಸ್ವಾಮಿ ಕೆಲವು ಸಂದರ್ಭ ಪೇತ್ರನ ಹಾಗೆ ನೀವು ಯಾರು ಎಂಬುದಾಗಿ ನಮಗೆ ಗೊತ್ತಿಲ್ಲ ಎಂಬುದಾಗಿ ಅಲ್ಲಗಳೆದಿದ್ದೇವೆ. ನಮ್ಮನ್ನು ಕ್ಷಮಿಸ್ರಿ. ನಮ್ಮ ಜೀವಿತದ ಕೊನೆಯ ಉಸಿರಿರುವವರೆಗೂ ದೇವರೇ, ನಾವು ಬಹಿರಂಗವಾಗಿಯೇ ನಿಮ್ಮ ಪ್ರೀತಿಯನ್ನು ಸಾರಬೇಕಪ್ಪ, ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸಬೇಕಪ್ಪ. ಈ ಹೊಸ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಕೂಡ ನಮ್ಮನ್ನು ಆಶೀರ್ವದಿಸ್ರಿ, ಬಲಪಡಿಸ್ರಿ, ನಿನ್ನ ಚಿತ್ತಾನುಸಾರವಾಗಿ ನಡೆಸ್ರಿ. ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ಕೃಪೆ ಕೊಡ್ರಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾಚಿಕೆ ಬೇಡ, ದೇವರನ್ನು ಬಹಿರಂಗವಾಗಿ ಆತನ ಕುರಿತಾಗಿ ನಾವೆಲ್ಲರಿಗೂ ಸಾರೋಣ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.